ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಎಂದಿಗೂ ಬಿಟ್ಟುಕೊಡಬೇಡಿ ಅಥವಾ ಮನಗುಂದದಿರಿ, ಯಾಕೆಂದರೆ ನಿಮ್ಮ ದಾರಿಯಲ್ಲಿ ಉನ್ನತವಾದ ವಿಷಯಗಳು ಬರಲಿವೆ ಮತ್ತು ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಯೆರೆಮೀಯ 32ನೇ ಅಧ್ಯಾಯ 17ರಿಂದ 19ನೇ ವಾಕ್ಯ. ಎಲೆ ಕರ್ತನಾದ ಯೆಹೋವನೇ, ಆಹಾ, ನೀನು ಭುಜವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ್ದಿ. ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ. ನೀನು ಸಾವಿರಾರು ತಲೆಗಳವರೆಗೆ ದಯೆ ತೋರಿಸುವವನು, ತಂದೆಗಳ ದೋಷಫಲವನ್ನು ಅವರ ತರುವಾಯ ಮಕ್ಕಳ ಮಡಿಗೆ ಹಾಕುವವನು ಆಗಿದ್ದೆ. ನೀನು ಮಹಾಪರಾಕ್ರಮಿಯಾದ ದೇವರು, ಸೇನಾಧೀಶ್ವರನಾದ ಯೆಹೋವನೆಂಬುದು ನಿನ್ನ ನಾಮಧೇಯ. ನೀನು ಆಲೋಚನೆಯಲ್ಲಿ ಶ್ರೇಷ್ಠನು, ಕಾರ್ಯದಲ್ಲಿ ಸಮರ್ಥನು. ನೀನು ಪ್ರತಿಯೊಬ್ಬನಿಗೂ ಅವನವನ ಕರ್ಮಕ್ಕೂ ನಡತೆಗೂ ತಕ್ಕ ಫಲವನ್ನು ಕೊಡಬೇಕೆಂದು ನರಜನ್ಮದವರ ಮಾರ್ಗಗಳನ್ನೆಲ್ಲ ಕಣ್ಣಾರೆ ನೋಡುತ್ತಿ. ಆಮೆನ್. ಗಲಾತ್ಯ 6:9. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ನೀವು ಶೋಧನೆಗಳನ್ನು ಎದುರಿಸುವಾಗ ಗಲಾತ್ಯ 6:9 ನಿಮ್ಮನ್ನು ಬಲಪಡಿಸುತ್ತದೆ ಮತ್ತು ಮುಂದುವರಿಯಲು ನಿಮಗೆ ಸಹಾಯ ಮಾಡುತ್ತದೆ. ಬಿಟ್ಟುಕೊಡದಿರುವುದರ ಬಗ್ಗೆ ಸತ್ಯವೇದದ ಈ ವಾಕ್ಯವು ನಾವು ಒಳ್ಳೆಯದನ್ನು ಮಾಡುವುದರಲ್ಲಿ ಮನಗುಂದದಿದ್ದರೆ ಅಂತಿಮವಾಗಿ ನಾವು ಪ್ರತಿಫಲವನ್ನು ಪಡೆಯುತ್ತೇವೆ ಎಂದು ತೋರಿಸುತ್ತದೆ. ನಾವು ಎಂದಿಗೂ ಬಿಟ್ಟುಕೊಡಬಾರದು, ಯಾಕೆಂದರೆ ಅಂತ್ಯದಲ್ಲಿ ಪ್ರತಿಫಲವಿದೆ. ಕ್ರೈಸ್ತ ಜೀವನವು ಓಟದಂತಿದೆ. ನಾವು ಮುಂದುವರಿಯುತ್ತಿದ್ದರೆ ನಾವು ಇಲ್ಲಿ ಭೂಮಿಯ ಮೇಲೆ ಮಾತ್ರವಲ್ಲ, ಪರಲೋಕದಲ್ಲೂ ತಕ್ಕ ಪ್ರತಿಫಲವನ್ನು ಪಡೆಯುತ್ತೇವೆ. ಆಮೆನ್. ದೇವರ ಜನರನ್ನು ಬಿಟ್ಟುಕೊಡದಿರಲು ಪ್ರೋತ್ಸಾಹಿಸುವ ಸತ್ಯವೇದದ ಭಾಗಗಳು ಅವುಗಳೆಂದರೆ ಯಾಕೋಬ 1:12. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಗಲಾತ್ಯ 6:9. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. 2 ಕೊರಿಂಥ 4:16-18. ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತ ಅಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾಕಾಲವೂ ಇರುವುದು. ಲೂಕ 18:1-8. ಜನರು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂದು ಯೇಸು ಪ್ರೋತ್ಸಾಹಿಸುತ್ತಾರೆ. ಮತ್ತಾಯ 7:7-8. ಬಾಗಿಲು ತೆರೆಯುವವರೆಗೂ ನಿರಂತರವಾಗಿ ಕೇಳಲು, ಹುಡುಕಲು ಮತ್ತು ತಟ್ಟಲು ಯೇಸು ಜನರಿಗೆ ಹೇಳುತ್ತಾನೆ. ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ತಮ್ಮ ನಂಬಿಕೆಯಲ್ಲಿ ಮುಂದುವರಿಯಲು ಪ್ರೋತ್ಸಾಹಿಸಿದನು, ಯಾಕೆಂದರೆ ವಿಶ್ವಾಸಿಗಳು ಪುನರುತ್ಥಾನ ಮತ್ತು ನಿತ್ಯ ಜೀವದ ಭರವಸೆಯನ್ನು ಹೊಂದಿದ್ದಾರೆ. ಅನೇಕ ಕಷ್ಟಗಳನ್ನು ಎದುರಿಸುತ್ತಿದ್ದರೂ ಛಲ ಬಿಡದ ಒಬ್ಬ ವ್ಯಕ್ತಿಯ ಕತೆ. ಒಬ್ಬರ ಉದ್ದೇಶದ ಉನ್ನತಿ ದೇವರಿಗೆ ಶರಣಾಗುವುದರಿಂದ ವ್ಯಾಖ್ಯಾನಿಸಲಾಗಿದೆ ಹೊರತು ಮಾನವ ಶಕ್ತಿಯಿಂದಲ್ಲ. ನಾವು ನಿರಂತರವಾಗಿ ದೇವರನ್ನು ನಂಬಬೇಕು, ಆದ್ದರಿಂದ ನಾವು ಆತನಿಂದ ಸ್ವೀಕರಿಸಬಹುದು. ದೇವರು ನಿಭಾಯಿಸಲು ಯಾವುದೇ ಪರಿಸ್ಥಿತಿಯು ತುಂಬ ದೊಡ್ಡದಲ್ಲ. ದೇವರು ತನ್ನ ಮನಸ್ಸನ್ನು ಬದಲಾಯಿಸುವಷ್ಟು ನಿಮ್ಮ ಪರಿಸ್ಥಿತಿ ದೊಡ್ಡದಲ್ಲ. ದೇವರು ಏನನ್ನು ಘೋಷಿಸಿದರೂ ಅದನ್ನು ಹಿಮ್ಮೆಟ್ಟಿಸಲು ಸಾಧ್ಯವಿಲ್ಲ. ನಾವು ಹೇಗೆ ಎಂದಿಗೂ ಬಿಟ್ಟುಕೊಡಬಾರದು. ಸತ್ಯವೇದದ ವೀರರಿಂದ ಹೆಚ್ಚು ಸಕಾರಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಳಿ. ಬದಲಾವಣೆಯನ್ನು ಸ್ವೀಕರಿಸಲು ಕಲಿಯಿರಿ. ನಿಮ್ಮ ತಪ್ಪುಗಳಿಂದ ಕಲಿಯಿರಿ. ದೇವರ ಚಿತ್ತದಲ್ಲಿ ಯಾವಾಗಲೂ ಯಶಸ್ಸಿಗೆ ಹೆಚ್ಚಿನ ಅವಕಾಶಗಳಿವೆ ಎಂದು ತಿಳಿಯಿರಿ. ಹಲ್ಲೆಲೂಯಾ. ದೇವರ ಮಾರ್ಗದರ್ಶನ ಮತ್ತು ಆತನ ಜ್ಞಾನವನ್ನು ಹುಡುಕಿರಿ. ಹೆಚ್ಚು ತಾಳ್ಮೆಯಿಂದಿರಿ. ನಾವು ದೇವರನ್ನು ನಂಬಿದರೆ ಒಳ್ಳೆಯದು ಸಂಭವಿಸುವ ಹಾಗೆ ಕರ್ತನು ಅನುಮತಿಸುತ್ತಾನೆ. ಆಮೆನ್. ಅಂತಿಮವಾಗಿ ಒಬ್ಬರೂ ಬಿಟ್ಟುಕೊಡಬೇಡಿ ಎಂದು ಸತ್ಯವೇದ ಎಲ್ಲಿ ಹೇಳುತ್ತದೆ. 1 ಕೊರಿಂಥ 13:7. ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನ ಸಹಿಸಿಕೊಳ್ಳುತ್ತದೆ. ಆಮೆನ್. ದೇವರಿಗೆ ಯಾವುದೂ ಕಷ್ಟವಲ್ಲ. ಯೆರೆಮೀಯ 32:27. ಇಗೋ, ನಾನು ಯೆಹೋವನು, ನರಪ್ರಾಣಿಗಳಿಗೆಲ್ಲ ದೇವರು, ನನಗೆ ಅಸಾಧ್ಯವಾದುದುಂಟು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.